ಐ ಕ್ಯಾನ್ ಟೇಕ್ ದ ಕ್ರೆಡಿಟ್ ಆ್ಯಕ್ಚುಲಿ. ಅಂದರೆ ಇನ್ನು ನೆಕ್ಸ್ಟ್ ಯಾವುದೇ ಕತೆಗಳಿದ್ರು ಅದು ನನ್ನ ಚಾಯ್ಸು. ನಮ್ಮ ದೋಸ್ತರೆಲ್ಲರೂ ಮಂತ್ಲಿ ಸ್ಯಾಲ್ರಿ ತೊಗೊಳಕ್ಕೆ ಶುರು ಮಾಡಿದ್ರು. ನಾವಿನ್ನೂ ಸಿಗೋ ಈಗ ಬೀದಿ ನಾಟಕ ಮಾಡಿದಾಗ 1,000 ಸಿಗುತ್ತೆ, ಆಮೇಲೆ ಸೀರಿಯಲ್ಗೆ ಹೋದರೆ 500 ರೂಪಾಯಿ 600 ರೂಪಾಯಿ ಸಿಗುತ್ತೆ. ನಮ್ಮಪ್ಪ ಅವು ಹೇಳ್ಕೊಂಡೇ ಇರಲಿಲ್ಲ ಯಾರಿಗೂ, ನನ್ನ ಮಗ ಇಂಜಿನಿಯರಿಂಗ್ ಬಿಟ್ಟಾನ ಅಂತ. ಅದು ಒಂಥರ ಅವಮಾನ ಅವರಿಗೆ, ಊರಾಗೆಲ್ಲ ನಗಾಡ್ಬಿಡ್ತಾರೆ ಅಂತ. ನಿಮ್ಮ ತಾಳ್ಮೆಯನ್ನು ಪರೀಕ್ಷೆ ಮಾಡಿರೋ ಮೋಸ್ಟ್ ಕಷ್ಟಕರ ಫೇಸ್ ಯಾವುದು? ಬಟ್ ಯಾರು ಆ್ಯಕ್ಟಿಂಗ್ ಬರ್ತಾರೆ, ಆ್ಯಕ್ಟಿಂಗ್ ನಾವು ಟ್ರೈ ಮಾಡಬೇಕು ಅಂತ ಯಾರು ಬರ್ತಾರೆ, ಅಪ್ರೋಚ್ ಮಾಡ್ತಿರ್ತಾರೆ ಅಂದಾಗ ನಾನು ಅವ್ರಿಗೆ ಹೇಳ್ತೀನಿ. ಆ್ಯಂಡ್ ಈ ಶೋ ಮುಖಾಂತರ ಹೇಳೋಕ್ಕೆ ಇಷ್ಟಪಡ್ತೀನಿ. ಏನಪ್ಪ ಅಂದರೆ ಕಾಲೇಜೊಳಗೆ ಎಲ್ಲರೂ ಚಲೋ ಚಲೋ ಬಟ್ಟೆ ಹಾಕ್ತಿದ್ರು. ನಂಗೆ ತಿನ್ನಬೇಕು ಅಂತ ಆಸೆ ಇತ್ತು ಒಂದು ಒಳ್ಳೆ ಹೋಟೆಲ್ನಾಗ, ಬಟ್ ಕಿಸೆದಾಗ ರೊಕ್ಕ ಇರ್ತಿರ್ಲಿಲ್ಲ. ಸೋಷಿಯಲೈಸಿಂಗ್, ನೆಟ್ವರ್ಕಿಂಗ್ ಅದು ನಾನು ಅಷ್ಟಾಗಿ ಬಿಲೀವ್ ಮಾಡಿಲ್ಲ, ಅದನ್ನು ಅಷ್ಟಾಗಿ ನಾನು ಬಳಕೆನೂ ಮಾಡ್ಕೊಂಡಿಲ್ಲ. ನನಗೆ ಬಳಕೆ ಆಗಿದ್ದೆಲ್ಲವೂ ಕೂಡ ನನ್ನ ಕೆಲಸ. ಇಲ್ಲಿವರೆಗೂ ಲೆಟ್ ಸೇ ಯು ಹ್ಯಾವ್ ಲರ್ನ್ಡ್ ದ ರೂಲ್ಸ್ ಆಫ್ ದ ಗೇಮ್, ಆ್ಯಕ್ಟಿಂಗ್ ಆ್ಯಂಡ್ ಸಿನಿಮಾ ಇಂಡಸ್ಟ್ರಿ, ಆ್ಯಂಡ್ ದೆನ್ ಯು ಪ್ಲೇ ಇಟ್ ಬೆಟರ್ ದೆನ್ ನೋಬಡಿ ಎಲ್ಸ್. ನಾನು ಆಡಿಷನ್ಗೆ ಹೋಗಿರ್ತೀನಿ, ಆಡಿಷನ್ ಮುಗಿತೈತಿ, ಹೊರಗೆ ಕುಂದರ್ಸ್ತಾರೆ, ವೇಟ್ ಮಾಡಿರಿ ಅಂತ, ಮತ್ತೆ ವಾಪಸ್ ಒಳಗೆ ಕರೀತಾರೆ. ಒಳಗೆ ಕರೆದಾಗ ನೀವು ಆಗಲೇ ಮಾಡಿದ್ರಲ್ಲ ಇನ್ನೊಂದ್ಸರಿ ಮಾಡಿ ತೋರಿಸ್ರಿ ಅಂತಾರೆ. ನಾನು ಮಾಡ್ತೀನಿ, ಓಕೆ ಇಲ್ಲೇ ರೀ ಅಂತ ಅಂದ್ಬಿಟ್ಟು ನನ್ನ ನಿಲ್ಲಿಸ್ತಾರೆ. ಇನ್ನೊಬ್ಬ ಹುಡುಗನ ಕರೀತಾರೆ, ಅವ್ರು ಮಾಡಿದ್ದು ನೋಡಿದಲ್ಲ ಇದು ಜಸ್ಟ್ ರಿಪೀಟ್ ಮಾಡೋದನ್ನ ಅಂತ ಅಂತಾರೆ. ಅವ್ರು ರಿಪೀಟ್ ಮಾಡ್ತಾರೆ. ರಿಪೀಟ್ ಮಾಡಿದ್ರೆ ನೆಕ್ಸ್ಟ್ ಅವರು ಸೀರಿಯಲ್ ಹೀರೋ ಆಗ್ತಾರೆ ಆ ಸೀರಿಯಲ್ದು.